ಹುನಗುಂದದ ವಿಎಂಎಸ್ಆರ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅದ್ಧೂರಿ ಸ್ವಾಗತ. ಕಾನೂನು ಅರಿವು, ಪಂಚವಟಿ ಸಸಿ ನೆಡುವ ಮೂಲಕ ಕಾಲೇಜು ಒಕ್ಕೂಟ ಉದ್ಘಾಟನೆ. ಹುನಗುಂದ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ಆರ್ ವಸ್ತ್ರದ ಕಲಾ ವಿಜ್ಞಾನ ಹಾಗೂ ವಿಎಸ್ ಬೆಳ್ಳಿಹಾಳ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಕಾಲೇಜು ಒಕ್ಕೂಟದ ಉದ್ಘಾಟನೆ, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ, ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು, ನೆರವು ಹಾಗೂ ಪಂಚವಟಿ ಸಸಿ ನೆಡುವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಅಧಿಕೃತ ಚಾಲನೆ ನೀಡಲಾಯಿತು. ಪರಿಸರ ಸಂರಕ್ಷಣೆ ಮತ್ತು ವಿದ್ಯಾರ್ಥಿಗಳ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಜೊತೆಗೆ ಪರಿಸರ ಪ್ರಜ್ಞೆಗೂ ವಿಶೇಷ ಆದ್ಯತೆ ನೀಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ಗುರುಮಹಾಂತ ಶ್ರೀಗಳು ವಹಿಸಿದ್ದರು. ಉದ್ಘಾಟಕರಾಗಿ ಆಗಮಿಸಿದ್ದ ಗೌರವಾನ್ವಿತ ನ್ಯಾಯಾಧೀಶ ಜಿಎ ಮೂಲಿಮನಿಯವರು ಮಾತನಾಡಿ, ಶಿಕ್ಷಣವೆಂದರೆ ಕೇವಲ 4 ಗೋಡೆಗಳ ಮಧ್ಯೆ ಕುಳಿತು ಕಲಿಯುವುದಲ್ಲ, ಮನುಷ್ಯನ ಅಂತಃಶಕ್ತಿಯ ಆವಿರ್ಭಾವವೇ ನಿಜವಾದ ಶಿಕ್ಷಣ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಸಂದೇಶ ನೀಡಿದರು. ಅತಿಥಿಯಾಗಿ ಭಾಗವಹಿಸಿದ್ದ ವರದಶ್ರೀ ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ ರೆಡ್ಡೇರ ಅವರು ಪಂಚವಟಿ ಸಸ್ಯ, ಅಮೃತ ಬಿಂದು ಮತ್ತು ಆಕ್ಸಿಜನ್ ಟವರ್ ಕುರಿತು ಉಪನ್ಯಾಸ ನೀಡಿ ಆಯುರ್ವೇದ ಗಿಡಮೂಲಿಕೆಗಳ ಮಹತ್ವ ಹಾಗೂ ಆರೋಗ್ಯದ ಮೇಲಿನ ಅವುಗಳ ಪರಿಣಾಮವನ್ನು ವಿವರಿಸಿದರು. ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಎಂಬಿ ದೇಶಪಾಂಡೆ ಅವರು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸಿ, ಪ್ರತಿಯೊಬ್ಬ ನಾಗರಿಕನೂ ತನ್ನ ಹಕ್ಕುಗಳ ಜೊತೆಗೆ ಕಾನೂನಿನ ಬಗ್ಗೆ ಜ್ಞಾನ ಹೊಂದಿರುವುದು ಅತ್ಯಗತ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಮಹಾಂತೇಶ್ ಎಸ್ ಕಡಪಟ್ಟಿಯವರು ಸಂವಿಧಾನದ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಮಾತನಾಡಿ, ವಿದ್ಯಾರ್ಥಿಗಳು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಎಸ್ಬಿ ಚಳಗೇರಿ ಸ್ವಾಗತಿಸಿದರು. ಒಕ್ಕೂಟದ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಫ್ಎಂ ರಾಮವಾಡಗಿ ವಂದಿಸಿದರು. ಹಿರಿಯ ಉಪನ್ಯಾಸಕರಾದ ಪ್ರೊಫೆಸರ್ ಎಸ್ಎಸ್ ಮುಡಪಲ್ದಿನ್ನಿ ಹಾಗೂ ಪ್ರೊಫೆಸರ್ ಎಸ್ಆರ್ ನಾಗಣ್ಣವರ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಶಿಕ್ಷಣ, ಕಾನೂನು ಅರಿವು ಮತ್ತು ಪರಿಸರ ಸಂರಕ್ಷಣೆಯನ್ನು ಒಂದೇ ವೇದಿಕೆಯಲ್ಲಿ ಬೆಸೆಯುವ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಮೂಡಿಸಿದೆ. ಇಂತಹ ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಜನತಾಧ್ವನಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಕಾನೂನು ಸೇವೆಗಳ ಎಲ್ಲ ಜವಾಬ್ದಾರಿಗಳನ್ನು ಸಂಸ್ಥೆಯ ಮೂಲಕ ನಿಭಾಯಿಸಿಕೊಂಡಂಥ ಶ್ರೀ ಮಹಾಂತೇಶ್ ಕಡಪಟ್ಟಿಯವರೇ, ವರದಶ್ರೀ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಶ್ರೀ ಮಲ್ಲಿಕಾರ್ಜುನ ರೆಡ್ಡೇರವರೇ, ಜಿಲ್ಲಾ ತಾಲೂಕು ಹುನಗುಂದ ಮತ್ತು ಉತ್ತರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ದೇಶಪಾಂಡೆಯವರೇ, ಎಂಎಸ್ ಮಸೂದವರೇ, ಪ್ರಾಚಾರ್ಯರಾದಂಥ ಡಾಕ್ಟರ್ ಎಸ್ಆರ್ ಗೋಲ್ಕೊಂಡವರೇ, ಕಾರ್ಯಾಧ್ಯಕ್ಷರು ಪದವಿ ಕ್ರೀಡಾ ವಿಭಾಗದ ಲೆಫ್ಟಿನೆಂಟ್ ಎಸ್ಬಿ ಚಳಗೇರಿಯವರೇ, ಪದವಿ ಪೂರ್ವ ವಿಭಾಗದ ಪ್ರಾಚಾರ್ಯರಾದಂಥ ಎಚ್ಎಸ್ ಬೋಳಶೆಟ್ಟಿಯವರೇ, ಕಾರ್ಯಾಧ್ಯಕ್ಷರಾದಂಥ ಪ್ರೊಫೆಸರ್ ಎಫ್ಎಂ ರಾಮವಾಡಗಿಯವರೇ, ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅನೇಕ ಶಿಕ್ಷಣದ ದೀಪವನ್ನು ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂಥ ಎಲ್ಲ ಉಪನ್ಯಾಸಕ ವರ್ಗದವರೇ,
ಸಿಬ್ಬಂದಿಯವರೇ, ನ್ಯಾಯವಾದಿ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಇದೀಗ ತಾನೇ ಪ್ರಥಮ ವರ್ಷದ ಜೀವನಕ್ಕೆ ಹೆಜ್ಜೆ ಇಟ್ಟಂಥ ಪ್ರಥಮ ವರ್ಷದ ಎಲ್ಲ PUC ವಿದ್ಯಾರ್ಥಿಗಳ ಹಾಗೂ ಇಲ್ಲಿರ್ತಕ್ಕಂಥ ಯಾವತ್ತೂ ವಿದ್ಯಾರ್ಥಿ ಮಿತ್ರರೇ ಮತ್ತು ಆರಕ್ಷಕ ಇಲಾಖೆಯವರೇ ತಮ್ಮೆಲ್ಲರಿಗೂ ಶರಣ. ನಾನು ಕಾರ್ಯಕ್ರಮದ ಬಗ್ಗೆ ಚೌಧರಿ ಸರ್ ಅವರು ಹೇಳಿದರು, ಸರ್ ಕಾಲೇಜು ಒಕ್ಕೂಟ ಉದ್ಘಾಟನೆ ಇದೆ, ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಆಮೇಲೆ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಇದೆ ಅಂತ ಹೇಳಿದರು. ಅದರ ಜೊತೆಗೆ ಕಾನೂನು ಮತ್ತು ಅರಿವು ನೆರವು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಜೊತೆಯಾಗಿ ಪಂಚವಟಿ ಎನ್ನುವಂಥ ಒಂದು ಆಕ್ಸಿಜನ್ ಟವರನ್ನು ಸಹ ನಿಮ್ಮ ಕಾಲೇಜಿನಲ್ಲಿ ಸ್ಥಾಪನೆ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದು ನಮಗೆ ಕಾರ್ಯಕ್ರಮ ಅಲ್ಲ, ಇದು ಜಾತ್ರೆಯಾಗಿ ಪರಿಣಮಿಸ್ತಾ ಇದೆ. ಅಷ್ಟೊಂದು ತಂದೆ ತಾಯಿ ಬಡವರಿರ್ತಾರೆ, ಏನೋ ಒಂದು ಎಕರೆ ಜಮೀನು ಇರುತ್ತೆ, ಬೆಳೆ ಬೆಳೀತಾ ಇಲ್ಲ. ಅದಕ್ಕೆ ಸ್ಕೂಲ್ ಟೀಚರ್ಗಳು, ಮೇಸ್ಟ್ಗಳು ಎಲ್ಲರೂ ಸೇರಿ ಬಡವರಿಗಾಗ ಏನಾದರೂ ಸಹಾಯ ಮಾಡುವಂಥ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರ್ಯಾಂಕ್ ಕೊಡ್ತಾರೆ. ಆಮೇಲೆ 3 ಜನ ಎಲ್ಲ ಹಿರಿಯರು ಗಣ್ಯರು ನಾವು ಕಾಂಟ್ರಿಬ್ಯೂಷನ್ ಮಾಡೋಣ, ನಮ್ಮ SSLC ಸ್ಟೇಟಿಗೆ ರ್ಯಾಂಕ್ PUC ರ್ಯಾಂಕ್ ಹೇಳಿ ಹೆಲ್ಪ್ ಮಾಡಿ ಅವನಿಗೆ BSc ಅಗ್ರಿ ಸೀಟ್ ಸಿಗುತ್ತೆ, ಅಗ್ರಿ ಕಳಿಸ್ತಾರೆ. ಮುಂದೆ ಸ್ಕಾಲರ್ಶಿಪ್ ಸಿಗುತ್ತೆ. BSc ಅಗ್ರಿ 5 ವರ್ಷ BSc ಕಲಿತಾನೆ, BSc ರ್ಯಾಂಕ್ ಕೊಡ್ತಾನೆ ಅಗ್ರಿಯಲ್ಲಿ. ಸರ್ಕಾರ ಅವನಿಗೆ ಉಚಿತವಾಗಿ MSc ಕೊಡ್ತಾರೆ, MHಯಲ್ಲಿ ರ್ಯಾಂಕ್ ಕೊಡ್ತಾರೆ. PhD ಮಾಡ್ತೀನಿ ಅಂತ ಹೇಳಿದ್ರೆ ಭಾರತ ಸರ್ಕಾರ ಉಚಿತವಾಗಿ ಊಟ, ವೆಚ್ಚ, ವಸತಿ ಖರ್ಚೆಲ್ಲ ಕೊಟ್ಟು ಇಂಗ್ಲೆಂಡಿನಲ್ಲಿ ನಮಗೆ ಕಳಿಸ್ತದೆ. ಅದನ್ನೆಲ್ಲ ಮುಗಿದ ಮೇಲೆ ಭಾರತದಲ್ಲಿ ಕೃಷಿ ಸಂಶೋಧನಾ ತಜ್ಞ ಅಂತ ನೇಮಕವಾಗಿ ಭಾರತಕ್ಕೆ ಬಂದರೆ 2 ವರ್ಷ ಆದಮೇಲೆ ಊರು ಹೋಗ್ತಾನೆ. ಪೇಪರಲ್ಲೆಲ್ಲ ಬರುತ್ತಾರೆ, ಇಂತಹ ಭಾರತದ ಬಡ ವಿದ್ಯಾರ್ಥಿ ಇಂಥ ಹುದ್ದೆಯಲ್ಲಿದ್ದಾರೆ, ಹೋಗ್ತಾರೆ. ಪೇಪರ್ ಓದಿದ್ರೆ ಎಷ್ಟು ಖುಷಿಯಾಗಿ ನನ್ನ ಶಿಷ್ಯ, ನನ್ನ ವಿದ್ಯಾರ್ಥಿ ಇಷ್ಟೆಲ್ಲ ಬೆಳಕು ಮಾಡಿದ್ದಾನೆ ಅಂತ ಹೇಳಿ ಅವ್ರ ತಂದೆ ಹೇಳ್ತಾನೆ, ನಿನ್ನ ಮಗ ಬರ್ತಾನೆ ನಾಳೆ ಬರ್ಲಿಕ್ಕೆ ಅಂತ. ಬರ್ತಾನೆ ಮಗ ಬಂದಮೇಲೆ ಮನೆಗೆ ಹೋಗಿ ನನ್ನ ತಾಯಿ ಜೊತೆ ಮಾತಾಡಿ ತಂದೆ ಎಲ್ಲಿ ಹೋಗಿದ್ದಾರೆ ಅಂದರೆ ಹೊಲಕ್ಕೆ ಹೋಗಿದ್ದಾರೆ. ನಾನು ಹೋಗ್ತೀನಿ ಅಂತ ಹೇಳಿ ಹೊಲಕ್ಕೆ ಹೋಗ್ತೀನಿ. ಹೊಲಕ್ಕೆ ಹೋದ್ಮೇಲೆ ತಂದೆ ಹೇಳ್ತಾನೆ, ನಾನು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಹೊಂದಿದ್ದೀನಿ, ನನ್ನ ಕೈಯಲ್ಲಿ ಸಾಕಷ್ಟು ದೇಶದ ಮಹಾನ್ ವಿದ್ಯಾರ್ಥಿಗಳು, ಸಂಶೋಧಕರು ಕಲಿತಾ ಇದ್ದಾರೆ. ನಾನು ಕೃಷಿ ತಜ್ಞ ಇದ್ದೇನೆ, ನನಗೆ ಕೃಷಿ ಬಗ್ಗೆ ಜ್ಞಾನ ಇದೆ. ಈ ನಮ್ಮ ದೇಶವನ್ನು ಇನ್ನು 10 ವರ್ಷದಲ್ಲಿ ನಾನು ಯಾವ ಪಕ್ಷದಲ್ಲಿ ಬೆಳೆಸ್ತೀನಿ ಅನ್ನುವಂಥ ಕಲ್ಪನೆಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ. ಹೇಳೋ ತಂದೆ ಹೇಳ್ತಾರೆ, ಇದು ಸಸಿ ಸರಿಯಾಗಿಲ್ಲ, ಸ್ವಲ್ಪ ಬೇರೆ ರೀತಿಯಿಂದ ಹಚ್ಚಬೇಕು, ನಮಗೆ ಈ ಗಿಡಗಳಿಗೆ ಆ ಗಿಡಗಳಿಗೆ ಅನ್ವಯಿಸ್ತಿರ್ಬೇಕು. ಸಂಜೆವರೆಗೂ ಹೇಳ್ತಾರೆ, ತಂದೆ ಕೊಲೆ ಕಳಿಸ್ತಾರೆ. ಮನೆಗೆ ಹೋಗುವಾಗ ನಾವು ಹೇಳ್ತಾರೆ ಅವ್ರ ತಂದೆಗೆ, ಈ ಥರ ನೀನು ನಾಟಿ ಮಾಡಿದರೆ ಹತ್ತಿ ಚೆನ್ನಾಗಿ ಬರಲಿಲ್ಲ, ಇದು ಅದನ್ನು ಬೇರೆ ಥರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಂದೆ ಹೇಳ್ತಾನೆ, ನೀನು ನಿಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ ಎಲ್ಲರೂ ತಲೆ ತಳ ಮಾಡಿದ್ರು ಹತ್ತಿ ಚೆನ್ನಾಗಿ ಬರಲ್ಲ ಅಂತ. ಅವ್ನು ಕೇಳ್ತಾನೆ, ಯಾಕೆ ಹತ್ತಿ ಯಾಕೆ ಚೆನ್ನಾಗಿ ಬರಲ್ಲ ಅಂತಾನೆ. ಅದಕ್ಕೆ ಅವನು ಹೇಳ್ತಾರೆ, ಮೆಣಸಿನ ಗಿಡ ಸಸಿ ಇದೆ ಬರಲ್ಲ, ಹತ್ತಿ ಬರಲ್ಲ. ನಾವು ಕಾಲೇಜಿನಲ್ಲಿ ಕುಂತು ಹೀಗೆ ಕಾರು ರಿಪೇರಿ ಮಾಡಬೇಕೆನ್ನುವುದಕ್ಕಿಂತ ಗ್ಯಾರೇಜಿನಲ್ಲಿ ಕುಂತು ಮಾಡಬೇಕು. ನಮ್ಗೆ ಅಂತ ಶಿಕ್ಷಣ ವ್ಯಕ್ತಿಯ ಬದುಕಿಗೆ ಯಾವ ರೀತಿ